ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆ ಆದಮೇಲೆ ಲಕ್ಷ್ಮೀ ಸ್ವರೂಪವಾದ ಕೆಲವೊಂದು ವಸ್ತುಗಳನ್ನು ನಾವು ಇಟ್ಕೊಂಡಿರಲೇಬೇಕು ಮನೆಯಲ್ಲಿ. ಅದು ಯಾವುದು ವಸ್ತುಗಳು, ಅದನ್ನು ಹೇಗೆ ಪೂಜೆ ಮಾಡೋದು, ಅದನ್ನು ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ಏನೂ ಖರ್ಚಿಲ್ದಂಗೆ ಸಿಂಪಲ್ ಆಗಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ. ನಾವು ಯಾವ ರೀತಿ ಹಬ್ಬನ ಮಾಡಬೇಕು, ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ಸೇವೆನ ಆ ಮಹಾಲಕ್ಷ್ಮಿ ದೇವಿ ಸ್ವೀಕರಿಸಬೇಕು, ಯಾರ ಮನೆಯಲ್ಲಿ ಯಾವ ರೀತಿ ಕೂತ್ಕೋಬೇಕು ಅನ್ನೋದು ಕೂಡ ಅಮ್ಮನ ಇಚ್ಛೆ ಆಗಿರುತ್ತೆ. ಇದರಲ್ಲೆಲ್ಲ ನಮ್ದೇನೂ ಇರೋದಿಲ್ಲ. ನಾನು ಹೋದ ವರ್ಷ ಈ ಥರ ಮಾಡಿದ್ದೆ, ಈ ವರ್ಷ ಸ್ವಲ್ಪ ಚೇಂಜ್ ಮಾಡೋಣ, ಹಬ್ಬಕ್ಕೂ ಮೊದಲೇ ಈ ರೀತಿಯೆಲ್ಲ ಯೋಚನೆ ಮಾಡಿಕೊಂಡು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ನಾವು ಈ ಥರದ್ದೆಲ್ಲ ಯೋಚನೆನ ಮಾಡಿರ್ತೀವಿ. ಆ ತಾಯಿ ಇದನ್ನೆಲ್ಲ ಅನುಕೂಲ ಮಾಡಿಕೊಡ್ದೇನೆ ಇದು ಯಾವುದು ಸಾಧ್ಯನೇ ಇಲ್ಲ. ನಾವು ದೇವಿ ಮುಂದೆ ಏನೆಲ್ಲ ಜೋಡಿಸಿಟ್ಟಿರ್ತೀವಿ, ಏನೆಲ್ಲ ಇಟ್ಟಿರ್ತೀವಿ, ಎಷ್ಟು ಹಣ್ಣನ್ನು ಇಟ್ಟಿರ್ತೀವಿ, ಎಷ್ಟು ದುಡ್ಡನ್ನು ಇಟ್ಟಿರ್ತೀವಿ, ಇದು ಯಾವುದು ಕೂಡ ಅಮ್ಮ ನೋಡೋದಿಲ್ಲ. ಆ ತಾಯಿ ನೋಡೋದು ನಿಮ್ಮನ್ನು. ನೀವು ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಖುಷಿ ಇದೆ, ಭಕ್ತಿ ಇದೆ, ಶ್ರದ್ಧೆ ತುಂಬಿಕೊಂಡಿದೆ ಅನ್ನೋದನ್ನು ಮಾತ್ರನೇ ಅವರು ನೋಡೋದು. ದೇವಿ ಮುಂದೆ ಜೋಡಿಸಿರೋ ಅಂಥದ್ರಲ್ಲಿ ಒಂದೇ ಒಂದು ಕಣದಷ್ಟು ಕೂಡ ಅವರು ತಗೊಂಡು ಹೋಗೋದಿಲ್ಲ. ನಮಗೆ ಬೇಕಾಗಿರೋದು, ನಾವು ಚೆನ್ನಾಗಿ ಜೀವನ ನಡೆಸೋದಕ್ಕೆ ಏನು ಬೇಕು ಅದನ್ನು ಕೊಡೋಕೆ ಬರುವಂಥ ಮಹಾತಾಯಿ ಅವರು. ನಮ್ಮಿಂದ ಅವರು ಏನೂ ಕೂಡ ನಿರೀಕ್ಷೆ ಮಾಡೋದಿಲ್ಲ. ಇರೋದ್ರಲ್ಲೇ ಯಾವ ರೀತಿ ಖುಷಿ ಖುಷಿಯಾಗಿ ಸಂತೋಷವಾಗಿ ನಾವು ಹಬ್ಬವನ್ನು ಮಾಡಿದ್ವಿ ಅದನ್ನು ನೋಡಿ ಅವರು ಕೂಡ ಖುಷಿ ಪಡ್ತಾರೆ. ಇವಾಗ ಕಳಶದ ಮುಂದೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಡಬೇಕು, ಮಡ್ಲಕ್ಕಿ ಇಡಬೇಕು, ಇಷ್ಟು ದುಡ್ಡು ಇಡಬೇಕು, ಕಾಯಿನ್ಸ್ಗಳನ್ನ ಇಡಬೇಕು, ಬಳೆ ಇಡಬೇಕು, ಬ್ಲೌಸ್ ಪೀಸ್ ಇಡಬೇಕು, ಇದನ್ನೆಲ್ಲ ಇಡಲೇಬೇಕು ಅಂತ ಏನೂ ಇಲ್ಲ. ಇದೆಲ್ಲ ಮಂಗಳ ದ್ರವ್ಯಗಳು ಅಲ್ಲದೆ ಈ ವಸ್ತುಗಳಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ. ಹಬ್ಬದ ದಿನ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡಿರ್ತೀವಿ, ಮತ್ತು ಕಳಶದಲ್ಲಿ ದೇವಿನ ಸ್ಥಾಪನೆ ಮಾಡಿರ್ತೀವಿ. ಆ ಎನರ್ಜಿ ಕೂಡ ಎಲ್ಲದಕ್ಕೂ ಆಕರ್ಷಣೆ ಮಾಡಿರುತ್ತೆ. ಇಂಥ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಮನೆಯಲ್ಲಿ ಒಂದು ರೀತಿ ಸಮೃದ್ಧಿ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ವಸ್ತುಗಳನ್ನು ಇಟ್ಕೋಬೇಕು ಅಂತ ಹೇಳೋದು. ಶ್ರೀಮಂತರ ಮನೆಯಲ್ಲಿ ವೈಭೋಗದಿಂದ ಕೂತಿರ್ತಾರೆ ಅಮ್ಮನವರು, ಆದರೆ ಬಡವರ ಮನೆಯಲ್ಲಿ ಒಂದು ತಾಯಿ ರೂಪದಲ್ಲಿ ಕೂತಿರ್ತಾರೆ, ಹಾಗೆ ಒಂದು ಮಗುವಿನ ರೂಪದಲ್ಲೂ ಕೂಡ ಕೂತಿರ್ತಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ದುಡ್ಡಿರೋರಾದರೆ ಅವರು ಪೂಜೆ ಡೆಕೋರೇಷನ್ ಎಲ್ಲ ಕೂಡ ಜೋರಾಗಿರುತ್ತೆ. ಅವರು ಮಾಡೋಕ್ಕಾಗಿಲ್ಲ ಅಂದರೂ ಕೂಡ, ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೂ ಕೂಡ ಅವರು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರನ್ನ ಕರೆಸ್ಬಿಟ್ಟು ಅಲಂಕಾರನ ಮಾಡ್ತಾರೆ. ಆದರೆ ನಾವು ಪ್ರತಿಯೊಂದನ್ನು ಕೂಡ ಅಂದರೆ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡಿರ್ತೀವಿ. ಮನೆ ಕ್ಲೀನಿಂಗಿಂದ ಹಿಡಿದು ಹೂ ಕಟ್ಟೋದು, ದೇವಿಗೆ ಅಲಂಕಾರ ಮಾಡೋದು, ಸೀರೆ ಉಡ್ಸೋದು, ಮತ್ತು ಇನ್ನು ನಾನಾ ರೀತಿಯ ಅಲಂಕಾರಗಳು. ಈ ಥರ ಮಾಡಿದ್ರೆ ನಮ್ಮನೆ ಮಹಾಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾರೆ, ಆ ಥರ ಮಾಡಿದ್ರೆ ನಮ್ಮನೆ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಒಂದು ಯೋಚನೆ ಕೂಡ ನಮ್ಮಲ್ಲಿರುತ್ತೆ. ನಾ ಆಗಲೇ ಹೇಳ್ದಂಗೆ ಆ ತಾಯಿ ಇದನ್ನೆಲ್ಲ ಏನೂ ಬಯಸೋದಿಲ್ಲ. ಇದೆಲ್ಲನೂ ಕೂಡ ಇಡದೆ ಕೂಡ ನಾವು ಹಬ್ಬವನ್ನು ಮಾಡ್ಬೋದು. ಲಕ್ಷ್ಮೀ ಪೂಜೆ ಅಂದಮೇಲೆ ಲಕ್ಷ್ಮೀ ಸ್ವರೂಪವಾದ ಕೆಲವೊಂದು ವಸ್ತುಗಳನ್ನು ನಾವು ಇಟ್ಕೊಂಡಿರಲೇಬೇಕು ಮನೆಯಲ್ಲಿ. ಯಾವಾಗಲೂ ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಅಡಿಕೆ ಇರಲೇಬೇಕು. ಅಡಿಕೆನ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಇನ್ನು ಅರಿಶಿನ, ಅದು ಕೂಡ ಅಷ್ಟೇ, ಅದು ಕೂಡ ಯಾವಾಗಲೂ ಮನೆಯಲ್ಲಿ ಇರಲೇಬೇಕು. ಇದಕ್ಕೋಸ್ಕರನೇ ಪೂಜೆಗೆ 5 ಬಟ್ಲಡಿಕೆ, 1 ಅರಿಶಿಣದ ಕೊಂಬು, ಇದಕ್ಕೆ ಒಂದೇ ಒಂದು ಚೂರು ಪಚ್ಚ ಕರ್ಪೂರ ಸಿಗಲಿಲ್ಲ ಅಂತ ಅಂದರೆ ಮಾಮೂಲಾಗಿ ಬಳಸುವಂಥ ಕರ್ಪೂರ ಕೂಡ ಅದು ಒಂದೇ ಒಂದು ಕರ್ಪೂರನ ಇದ್ರೊಳಗಡೆ ಹಾಕಬೇಕು. ಇದರೊಳಗಡೆ ಒಂದು ಬೆಳ್ಳಿ ಕಾಯಿನ್ ಹಾಕಬೇಕು, ಅಥವಾ 5 ರೂಪಾಯಿ ಗೋಲ್ಡ್ ಕಾಯಿನ್ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ತಿರ ಏನಾದರೂ ಚಿಲ್ಲರೆ ಕಾಸು ಏನಾದ್ರು ಇಟ್ಕೊಂಡಿದ್ರೆ ಬೆಳ್ಳಿ ಬಟ್ಲು ತಗೊಳ್ಳಿ, ಅಥವಾ ಹಿತ್ತಾಳೆ ಬಟ್ಲಾದರೂ ಸರಿನೇ, ಅಥವಾ ಗಾಜಿನ ಬಟ್ಲಾದರೂ ಸರಿನೇ, ಅದರೊಳಗಡೆ ಈ ವಸ್ತುಗಳನ್ನು ಹಾಕಿಡಬೇಕು. ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲಾದರೂ ಸರಿನೇ, ಆ ಒಂದು ಬಟ್ಲಲ್ಲಿ 5 ಬಟ್ಲಡಿಕೆ ಹಾಕಬೇಕು, 1 ಅರಿಶಿಣದ ಕೊಂಬು ಹಾಕಬೇಕು, 1 ಚಿಕ್ಕದು ಪಚ್ಚ ಕರ್ಪೂರ ಹಾಕಬೇಕು. ಆಮೇಲೆ ಅದರಲ್ಲಿ 5 ರೂಪಾಯಿ ಗೋಲ್ಡ್ ಕಾಯಿನ್ ಆದರೂ ಪರವಾಗಿಲ್ಲ, ಅಥವಾ 1 ಬೆಳ್ಳಿ ಕಾಯಿನ್ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ರ ಏನಾದ್ರು ಚಿಲ್ಲರೆ ಕಾಸು ಇಟ್ಕೊಂಡಿದ್ರೆ ಆ ಒಂದು ಕಾಸನ್ನು ಕೂಡ ಹಾಕ್ಬೋದು ಆ ಬಟ್ಲು ಒಳಗಡೆ. ಇದ್ರ ಜೊತೆಗೆ ಜೇನುತುಪ್ಪ ತಗೋಬೇಕು.
ಇದನ್ನೆಲ್ಲ ಕಳಶದ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆನ ಮಾಡಬೇಕು. ಅಥವಾ ನಿಮ್ಮ ಹತ್ರ ಏನಾದ್ರು ಬಟ್ಲುಗಳೇ ಇಲ್ಲ ಅಂತ ಅಂದರೆ 2 ವಿಳ್ಯದೆಲೆ ಮೇಲೆ ಈ ವಸ್ತುಗಳನ್ನು ಇಟ್ಬಿಟ್ಟು ಕಳಶದ ಬಲಭಾಗ ಅಥವಾ ಮುಂಭಾಗದಲ್ಲಿ ಇಟ್ಬಿಟ್ಟು ಕೆಂಪು ಹೂವನ್ನ ಇಟ್ಬಿಟ್ಟು ಪೂಜೆನ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ತಿಳ್ಕೊಳ್ಳಿ. ವರ ಕೊಡೋದಿಕ್ಕೆ ಅಂತಾನೆ ವರಮಹಾಲಕ್ಷ್ಮಿ ಬರೋದು. ಕಳಶಕ್ಕೂ ಕೂಡ ಸಿದ್ಧತೆನ ಮಾಡ್ಕೊಳ್ಳಿ. ಇನ್ನು ಹೂಗಳು ಕೂಡ ನಿಮ್ಮ ಶಕ್ತಿಗೆ ಅನುಸಾರ ಹೂಗಳನ್ನು ಜೋಡಿಸ್ಕೊಳ್ಳಿ ಈ ದಿನ. ಇದ್ರ ಜೊತೆಗೆ ಕನಕದಾರ ಸ್ತೋತ್ರ ಅಂತೂ ಓದಲೇಬೇಕು. ಹೇಳೋದಿಕ್ಕೆ ಬರಲ್ಲ ಅಂತ ಅನ್ನೋರು ಕೇಳ್ಬೋದು, ಯಾಕೆಂದರೆ ಮನೆಯಲ್ಲಿ ಆ ಒಂದು ವೈಬ್ರೇಷನ್ ಇರಲೇಬೇಕು. ಆದಷ್ಟು ಕೇಳೋದಕ್ಕಿಂತ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಾವೇ ಹೇಳೋದ್ರಿಂದ ನಮಗೆ ಇನ್ನೂ ಕೂಡ ಒಳ್ಳೆಯ ಫಲ ಸಿಗುತ್ತೆ. ಮತ್ತು ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲೂ ಕೂಡ ಇರುತ್ತೆ ಮತ್ತು ನಮ್ಮ ಮುಖಾಂತರ ನಮ್ಮ ಮನೆಯಲ್ಲೂ ಕೂಡ ಇರುತ್ತೆ. ಹಬ್ಬ ಎಲ್ಲ ಮುಗಿಸಿ ನೀವು ಕಳಶ ವಿಸರ್ಜನೆ ಯಾವ ದಿನ ಮಾಡ್ತಿರೋ ಅವತ್ತು ಈ ವಸ್ತುಗಳನ್ನು ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಇಟ್ಬಿಡಿ. ನೀವು ಇದನ್ನು ಬೀರುನಲ್ಲೂ ಎತ್ತಿಟ್ಕೋಬೋದು ಅಥವಾ ದೇವ್ರ ಮನೆಯಲ್ಲಿ ಒಂದು ಕಡೆ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. 1 ವರ್ಷ ಆಗೋವರೆಗೂ ಹಾಗೇ ನೀವು ಪೂಜೆ ಮಾಡಿದ್ರೆ ಮುಂದಿನ ವರ್ಷದೊಳಗಡೆ ತುಂಬ ಒಳ್ಳೆ ರೀತಿಲಿ ಅನುಕೂಲ ಆಗುತ್ತೆ. ಮನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಇನ್ನು ನೈವೇದ್ಯಕ್ಕೆ ಇಟ್ಟಿರುವಂಥ ಜೇನುತುಪ್ಪನೂ ಕೂಡ ಅಷ್ಟೇ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವ್ರಿಗೆ ತಿನ್ನಿಸಿ ಅಥವಾ ಪ್ರಸಾದವಾಗಿ ಮನೆಯಲ್ಲಿರೋರೆಲ್ಲರೂ ಕೂಡ ತಿನ್ಬೋದು. ಅಥವಾ ಸ್ವೀಟ್ ಮಾಡುವಾಗ ಉಪಯೋಗಿಸ್ಕೊಂಡ್ಬಿಟ್ಟು ಸ್ವೀಟ್ ಮಾಡ್ಬೋದು. ಇನ್ನು ಕೆಲವರು ಕುಂಕುಮಕ್ಕೆಲ್ಲ ಕರೆದ್ರೆ ಯಾರೂ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕುಂಕುಮ ಕೊಟ್ಟಿಲ್ಲ ಅಂತ ಅಂದರೆ ಲಕ್ಷ್ಮಿಯ ಅನುಗ್ರಹ ಆಗೋದಿಲ್ವಾ ಅನ್ನೋ ಒಂದು ಭಯ ಕೂಡ ನಮ್ಮಲ್ಲಿ ಇರುತ್ತೆ. ಯಾರೇ ಬಂದಿಲ್ಲ ಅಂತ ಅಂದರೂ ಕೂಡ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮನೆಯಲ್ಲಿ ಕೂತಿದ್ದಾರೆ. ಮಹಾಲಕ್ಷ್ಮಿ ದೇವಿಯೂ ಕೂಡ ಅವರು ಕೂಡ ಮಹಾ ಮುತ್ತೈದೆನೆ. ಅವ್ರಿಗೇನೆ ಕೊಟ್ಬಿಟ್ಟು ತಗೊಳಮ್ಮ, ನಮ್ಮ ಮನೆಗೆ ಯಾರೂ ಬರಲಿಲ್ಲ, ನೀನು ಬಂದು ಕೂತಿದೀಯ, ನಿನಗೇನೆ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಮ್ಮನವ್ರಿಗೇನೆ ಕುಂಕುಮವನ್ನು ಕೊಡಬೇಕು. ಇದೆಲ್ಲ ಕೂಡ ಆ ತಾಯಿ ಪರೀಕ್ಷೆ ಅಂತಲೇ ಅನ್ಕೋಬೇಕು. ಆ ಮಹಾತಾಯಿ ಎಷ್ಟೇ ಪರೀಕ್ಷೆ ಮಾಡಿದ್ರೂ ಕೂಡ ನಾವು ಅದನ್ನು ಒಳ್ಳೆ ದಾರಿನಲ್ಲಿ ಹುಡ್ಕೊಂಡು ಹೋಗಬೇಕು. ಯಾರೂ ಬರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ದೇವಿ ಮುಂದೆನೆ ತಾಂಬೂಲ ಇಟ್ಬಿಟ್ಟು ನೀವೇ ಸ್ವೀಕರಿಸಮ್ಮ ಅಂತ ಹೇಳಿಬಿಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಹೆಚ್ಚಾಗಿ ಏನೋ ಖರ್ಚಿಲ್ದಂಗೆ ಸಿಂಪಲ್ಲಾಗಿ ಹೇಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.